Tumba, I have got many memories about Shanti Kranti. Actually, I worked for 2-3 years, I believe. So that's when I got Karnataka so close to my heart. So Shanti Kranti is very what to say, my childhood special movie. ಮೇಡಮ್ ರೀ ರಿಲೀಸ್ ಬಗ್ಗೆ ಮಾತಾಡ್ತಿದ್ದಾರೆ ನಿಮಗೆ. ನನಗೆ ಗೊತ್ತಿಲ್ಲ. I just heard about that. If they do, I'm very happy. I'll also go and watch in the theater. Sure. ನಾನು ಶಾಂತಿ ಕ್ರಾಂತಿಯಲ್ಲಿ ನೀವು ಜೂನಿಯರ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ರಿ. ಹೌದು. ನಂತರ ರವಿಚಂದ್ರನ್ ಸರ್ ಜೊತೆನೆ ಹೀರೋಯಿನ್ ಆಗಿ ಮಾಡಿದ್ರಿ. ಹೌದು. So, ಹೇಗೆ ಅನ್ಸ್ತಿದೆ ಆ ಮೂಮೆಂಟ್? ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರ ಜೊತೆ ಆಕ್ಟ್ ಮಾಡ್ತೀರಾ? ಅಲ್ಲ, ಎಕ್ಸ್ಪೆಕ್ಟ್ ಮಾಡಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಬ್ಲೆಸ್ಸಿಂಗ್. ಅಂಡ್ ಆಮೇಲೆ he treated me like the child only. Even when I worked in Yaranni Chilvi, he got me ice cream and all. So he is the same Ravi sir. ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್ ಹೇಳ್ತಾ ಇದ್ರು, ಶಾಂತಿ ಕ್ರಾಂತಿ ಟೈಮ್ ಅಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಒಂದು ಹಾಲಿನ ಟ್ಯಾಂಕರ್ ಎಲ್ಲ ಬರೋದು ಆ ಲೆವೆಲ್ ಗಿತ್ತು ಪ್ರೊಡಕ್ಷನ್ ನಲ್ಲಿ. ಆ ಟೈಮ್ ಅಲ್ಲೇನೆ ದ ರಿಯಲ್ ಪ್ಯಾನ್ ಇಂಡಿಯಾ ವರ್ಡ್ ಅಂದ್ರೆ ರವಿಚಂದ್ರನ್. Yes, true. So, ಆ ಮೂಮೆಂಟ್ ನಿಮ್ಗೆ ಹೆಂಗ್ ಅನ್ಸುತ್ತೆ? ಅವಾಗೆಲ್ಲ ಹೆಂಗಿರೋದು ಅಷ್ಟು ಜನ? Ravichandran sir is someone always a hero in my life. On the his style, his making, and everything is like one whole hero in my life. ಈಗ ಮತ್ತೆ ಹಲವಾರು ವರ್ಷಗಳ ನಂತರ ಸೆಲೆಬ್ರಿಟಿ ಸಿನಿಮಾ ಮೂಲಕ ಬರ್ತಾ ಇದ್ರ. ಸೊ ಆಡಿಯನ್ಸ್ ಏನ್ ಹೇಳ್ತೀರಾ? ತುಂಬಾ ಸಂತೋಷ ಆಗಿದೆ ಆಫ್ಟರ್ ಆಲ್ ದಿಸ್ ಇಯರ್ಸ್. ಅಂಡ್ Karnataka is always special to me because ಅವ್ರಿಗೂ even now they call me Kamali. I will also turn and see. So it's very nice. ಮೇಡಮ್ ಈ ಮಗನ ಬಗ್ಗೆ ಏನ್ ಹೇಳ್ತೀರಾ? ಮಗನ ಕ್ಯಾರೆಕ್ಟರ್ Ashwin is a very hard-working person. First, I didn't know. Then slowly we worked. Tumba hard-working person, and he's like he doesn't work like a new person. Alla? ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆ ಯಾವ್ದಾದ್ರು ಏನಾದ್ರು ಹೇಳ್ಬೋದಾ? Sign ಮಾಡ್ಬಿಟ್ಟು ಹೇಳ್ತೀನಿ.